ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಮೊಳಕೆ ಬಂದಂತಹ ಹೆಸರು ಕಾಳಿನ ಸಲಾಡ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಮೊಳಕೆ ಹೆಸರು ಕಾಳನ್ನ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ದೇಹದ ಸುಸ್ತು ನಿಶಕ್ತಿಯನ್ನೆಲ್ಲ ದೂರ ಮಾಡುತ್ತೆ. ಹಾಗೆ ಶಕ್ತಿಯ ಮಟ್ಟ ಕೂಡ ಹೆಚ್ಚಾಗುತ್ತೆ ನಮ್ಮಲ್ಲಿ. ಹಾಗೆ ಜೀರ್ಣ ಶಕ್ತಿಯನ್ನು ಕೂಡ ವೃದ್ಧಿಸುತ್ತೆ. ಹಾಗೆಯೇ ಬ್ಲಡ್ಡಲ್ಲಿ ಇರ್ತಕ್ಕಂಥ ಶುಗರ್ ಲೆವೆಲ್ನ ಕೂಡ ಕಂಟ್ರೋಲ್ನಲ್ಲಿ ಇಡುತ್ತೆ. ಹಾಗೆಯೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಹೇರಳವಾಗಿರುತ್ತೆ. ಹಾಗೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕೊಡುತ್ತೆ. ಹಾಗೆ ಇದು ನಮ್ಮ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಬುದ್ಧಿಯನ್ನು ಕೂಡ ಚುರುಕು ಮಾಡುತ್ತೆ. ಈಗ ಮೊಳಕೆ ಬಡಿಸಿದಂತಹ ಹೆಸರು ಕಾಳಿನ ಸಲಾಡ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ಪು ಈ ಮೊಳಕೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಈ ಹೆಸರು ಕಾಳಿಗೆ ಕುದಿಯೋ ನೀರನ್ನು ಹಾಕ್ತಾ ಇದ್ದೀನಿ. ಕುದಿಯೋ ನೀರನ್ನು ಹಾಕಿ ಒಂದು 2-3 ನಿಮಿಷ ಹಾಗೆ ಇಡೋಣ. ಇದೇ ಟೈಮ್ನಲ್ಲೇ ಈಗ ಸಲಾಡಿಗೆ ಬೇಕಾಗಿರೋವಂಥದ್ದೆಲ್ಲ ತರಕಾರಿಗಳನ್ನ ಹೆಚ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ 1 ಕಪ್ಪು ಸೌತೆಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಬೇಯಿಸಿರ್ತಕ್ಕಂಥ ಜೋಳವನ್ನು ತೊಗೊಂಡಿದ್ದೀನಿ 1 ಕಪ್ಪು. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಹಾಗೆಯೇ 1 ಕಪ್ಪು ಮೊಳಕೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನು ಈ ಈರುಳ್ಳಿ, ಟೊಮೆಟೊ ಹಾಗೆಯೇ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ಆಗುತ್ತೆ. ನೋಡಿ, ಇಲ್ಲಿ ಒಂದೊಂದಾಗೆ ಹಾಕ್ಕೊಂಡ್ಬಿಟ್ಟು ಈಗ ಸಲಾಡ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಹೆಸರು ಕಾಳು, ಆಮೇಲೆ ಜೋಳ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸೌತೆಕಾಯಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಟೊಮೆಟೊ, ಹಾಗೆಯೇ ಈರುಳ್ಳಿ ಇವೆಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಥರ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ನಿಮಗೆ ಕ್ರಂಚಿ ಬೇಕಾಗತ್ತೆ ಅಂತ ಹೇಳಿದ್ರೆ, ತಿನ್ನುವಾಗ ಕ್ರಂಚಿನೆಸ್ ಬೇಕು ಅಂತ ಹೇಳಿದ್ರೆ ಶೇಂಗಾವನ್ನು ಕೂಡ ರೋಸ್ಟ್ ಮಾಡಿ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಆಲಿವ್ ಆಯಿಲ್, ಹಾಗೆಯೇ 1 ನಿಂಬೆಹಣ್ಣಿನ ರಸವನ್ನು ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಬೀಳಬೇಕಾಗತ್ತೆ. ಆವಾಗೆ ಈ ಸಲಾಡು ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೆ 1 ಕಪ್ಪು ಮೊಳಕೆ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಸ್ವಲ್ಪ ಸಿಹಿ ಆಗಿರಲಿ ಅನ್ನೋದು ಈ ದಾಳಿಂಬೆ ಹಣ್ಣಿನ ಕಾಳನ್ನು ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.